ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 5 ಗಂಟೆ ಆಗೈತಿ. ಇವಾಗ ಎತ್ತೀನಿ ಯಾಕಂತಂದ್ರೆ ನಮ್ಮ ಮನೆಯವರು ಇಲ್ಲ 4 ಗಂಟೆಗೆ ಎತ್ತಿದ್ದೆ. ಸ್ವಲ್ಪ ವಿಡಿಯೋ ವಾಯ್ಸ್ ಕೊಡೋದಿತ್ತು. ಸೊ ನೀರು ಬಂದವು ಫ್ರೆಂಡ್ಸ್, ಅಲ್ಲಿ ನೀರು ತುಂಬಬೇಕು. 5 ಗಂಟೆಗೆ ನೀರು ಬರ್ತಾವೆ. ಡೈಲಿ ನಮ್ಮ ಮನೆಯವ್ರು ತುಂಬ್ತಾರೆ. ಇವತ್ತು ಇಲ್ಲ ಅವ್ರು ಯಾಕಂದ್ರೆ ನಿನ್ನೆ ಮಮ್ಮಿ ಬಿಟ್ಟು ಬರೋಕೆ ಊರಿಗೆ ಹೋಗಾರ. ಸೊ ಹಂಗಾಗಿ ನಾನು ನನ್ನ ಮಕ್ಕಳ ಹತ್ರ ಇದ್ವಿ. ನೈಟ್ ಫುಲ್ ಭಯ ಆಗಕತ್ತಿತ್ತು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲಿಲ್ಲ. ಇವತ್ತು ಬರ್ತಾರೆ. ಸೊ ಇವಾಗ ನೀರು ತುಂಬ್ಕೊಬೇಕು. ಅವರಿಬ್ಬರು ಮಲ್ಕೊಂಡ್ರೆ ಗೊತ್ತಿಲ್ಲ ಆ ಥರ ಎತ್ತರು ಇರಬಹುದು. ಅವನ ಎದ್ದ ತಕ್ಷಣ ಇವತ್ತನ ಸಿಕ್ಕಾಪಟ್ಟೆ ಥಂಡಿ ಐತಿ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಯವರು ಡೈಲಿ ಏನಪ್ಪ ಅಂತಂದ್ರೆ ಡೈಲಿ ನೀರು ತುಂಬ್ತಾರೆ. ಹಂಗೆ ತುಂಬ್ತಾರೆ ಗೊತ್ತಿಲ್ಲ. ಹೊರಗೆ ನಿಲ್ಲಕ್ಕಾಗತ್ತಿಲ್ಲ, ಅಷ್ಟೊಂದು ಥಂಡಿ ಐತಿ. ಬರ್ರಿ ತೋರಿಸ್ತೀನಿ, ನೀರು ಬಂದೈತಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅವ್ರು ಮಲ್ಕೊಂಡ್ರೆ ಇವಾಗ ಬಾಗಿಲ ತೆಗೆದು ಹೊರಗೆ ಹೋಗೋನು. ಫುಲ್ ಅಂದ್ರೆ ಫುಲ್ ಕೋಲ್ಡ್ ಐತಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಇನ್ನೂ ಎಲ್ಲ ಯಾರೂ ಎದ್ದಿಲ್ಲ, ನಾವೆಷ್ಟು ಎದ್ದೀವಿ. ನಾವು ವಾಚ್ಗಿನವ್ರು ಆಂಟಿ. ಸೊ 5 ಗಂಟೆಗೆ ಕರೆಕ್ಟ್ ನೀರು ಬಂದುಬಿಡ್ತಾವೆ ಫ್ರೆಂಡ್ಸ್. 5 ಗಂಟೆಗೆ ಕೇಳಬೇಕು. ಡೈಲಿ ನಾನು ನೀರು ತುಂಬಲ್ಲ, ನಮ್ಮ ಮನೆಯವರು ನೀರು ತುಂಬ್ತಾರೆ. ಸೊ ಇವತ್ತು ಅವ್ರು ಊರಿಗೆ ಹೋಗಿರೋದ್ರಿಂದ ಮಮ್ಮಿನ ಬಿಡಕ್ಕೆ ಊರಿಗೆ ಹೋಗ್ಯಾರ. ಹಾಗಾಗಿ ನಾನು ಎದ್ದು ನೀರು ತುಂಬತ್ತೀನಿ. ಇಲ್ಲಿ ಮಲ್ಕೊಂಡಾರ ಇಬ್ಬರು. ಮಲ್ಕೊಳ್ಳಿ. ಇವಾಗ ನನಗೇನು ಟೆನ್ಷನ್ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಐತಿ. ನನ್ನ ಸಣ್ಣ ಮಗ ಎದ್ನಂದ್ರೆ ಏನು ಮಾಡೋದಪ್ಪ ಅಂತ ಭಯ. ಹಂಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ, ನೀರೆಲ್ಲ ತುಂಬಿಕೊಂಡು ಇವಾಗ ಬೆಳಕಾಗಕತ್ತೈತಿ. 1 ಅವರ್ ಬೇಕಾಗುತ್ತೆ ಫ್ರೆಂಡ್ಸ್ ನಾವು ನೀರು ತುಂಬಬೇಕಂತಂದ್ರೆ. ಯಾಕಂದ್ರೆ ಭಾಳ ಸಣ್ಣ ಇರ್ತಾವೆ ನೀರು. ಸೊ ಹಂಗಾಗಿ ನೋಡಿ ಬೆಳಕತ್ತೈತಿ. ಸೊ ನೀರೆಲ್ಲ ತುಂಬ್ಕೊಂಡಿವಿ. ಆ ಥರ ಇರಲಿಲ್ಲ. ಅದು ಒಂದು ಖುಷಿ. ಸಿಕ್ಕಾಪಟ್ಟೆ ಥಂಡಿ ಇತ್ತು ಫ್ರೆಂಡ್ಸ್. ಸೊ ಹಂಗಾಗಿ ಎಲ್ಲ ಕೆಲಸ ಮಾಡಿಕೊಂಡೆ. ರೈಸ್ ಇಷ್ಟೇ ಮಾಡ್ಕೊಂಡಿದ್ದೆ ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ. ಉಪ್ಪಿಟ್ಟು ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ರೈಸ್ಗೆ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವರು ವಾಪಸ್ ನಮ್ಮ ಮಮ್ಮಿಗೆ ಬಿಟ್ಟು ಬಂದರು ಇವತ್ತು. ಸೊ ಇಲ್ಲಿ ಕ್ಯಾಬೇಜ್ ತೊಗೊಂಬಂದಿದ್ವಿ. ಸಂತೆ ಮಾಡ್ಕೊಂಬಂದ್ವಿ ಫ್ರೆಂಡ್ಸ್ ಬರೋಣ. ಸೊ ಹಂಗಾಗಿ ಕ್ಯಾಬೇಜ್ ತೊಗೊಂಡಿದ್ನಿ. ಸ್ವಲ್ಪ ಸಾಂಬಾರು ಐತಿ, ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ. ಆ ಥರ ಆಟ ಆಡತ್ತಾನ. ಆ ಥರ ಹೋಗಿ ಅವ್ರ ಬಾಜು ಕುಂತಾನ, ಆಂಟಿಯವ್ರ ಬಾಜು. ಇದನ್ನು ನಮ್ಮ ಮನೆಯವರು ಕಟ್ ಮಾಡಿಕೊಟ್ರು ಫ್ರೆಂಡ್ಸ್. ಸೊ ಹಂಗಾಗಿ ನನಗೂ ಸ್ವಲ್ಪ ಹುಷಾರಿಲ್ಲ. ಯಾಕೋ ಗೊತ್ತಿಲ್ಲ, ಜ್ವರ ಬಂದಂಗೆ ಆಗಿತ್ತು. ಬೆಳಗ್ಗೆಲಿಂದ ಸ್ವಲ್ಪ ನಿಸಿನೇ ಇದ್ದೆ. ಸೊ ಬೆಳಗ್ಗೆನೂ ಅಡುಗೆ ಮಾಡಿದ್ದಿಲ್ಲ, ನೈಟು ಅಡುಗೆ ಬಿಟ್ಟೆ. ಅಂದ್ರೆ ಮಕ್ಕಳು ಹಸಿವು ಆಗುತ್ತೆ ಅಂತ ಕೇಳಿ ಇಲ್ಲಿ ಕ್ಯಾಬೇಜ್ ಪಲ್ಯ ಹುರ್ಕೊಂಡೆ. ಕ್ಯಾಬೇಜ್ನ ಕಟ್ ಮಾಡಿಕೊಟ್ರು, ಹುರಿದು ಕೇರಿ ಅದೇ ಪಾತ್ರೆ ಒಳಗೆ ಮಾಡತ್ತೀನಿ. ಸೊ ಹಂಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆನ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಶೇಂಗಾ ಮತ್ತು ಹಸಿಮೆಣ್ಸಿನ್ಕಾಯಿನ ಮಿಕ್ಸರ್ಗೆ ಹಾಕೊಂಡ್ಬಂದೀನಿ. ಇದು ಖಾರ ಹಾಕಿ ಮಾಡಾಕತ್ತಿಲ್ಲ, ಹಸಿಮೆಣ್ಸಿನ್ಕಾಯಿ ಹಚ್ಚಿ ಮಾಡತ್ತೀನಿ ಫ್ರೆಂಡ್ಸ್. ಟೇಸ್ಟಾಗಿರುತ್ತೆ. ಒಂದು 10 ನಿಮಿಷ ಒಳಗೆ ಈ ಪಲ್ಯನ ರೆಡಿ ಮಾಡ್ಕೊಬೋದು. ಇದು ಚಪಾತಿ ರೊಟ್ಟಿಗೆ ಸೂಪರ್ ಆಗಿರುತ್ತೆ. ಸೊ ಇವಾಗ ಉಳ್ಳಾಗಡ್ಡಿ ಎಲ್ಲ ಚೆಂದಾಗೆ ಫ್ರೈ ಆಗ್ಯಾವ. ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳಕತ್ತೀನಿ. ಟೊಮೆಟೊ ಹಾಕಿ ಒಂಚೂರು ಕೈ ಆಡಿಸ್ಬೇಕು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಟೊಮೆಟೊ ಬೇಗ ಬೇಯಬೇಕಂತ ಒಂಚೂರು ಉಪ್ಪನ್ನ ಹಾಕಬೇಕು. ಉಪ್ಪನ್ನ ಹಾಕಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡಾಕತ್ತೀನಿ ಫ್ರೆಂಡ್ಸ್. ಇದಕ್ಕೆ ನಾವು ಇವಾಗ ಅರಿಶಿನ ಪುಡಿ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಮೇನ್ ಇದಕ್ಕೆ ಅರಿಶಿನ ಪುಡಿ. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಕತ್ತೀನಿ. ಸೊ ಎಷ್ಟು ಬೇಕಷ್ಟು ನೀವು ಎಷ್ಟು ಜಾಸ್ತಿ ತಿಂತೀರೋ ಕಮ್ಮಿ ತಿಂತೀರೋ ಅಂತ ಅದ್ರ ಮೇಲೆ ಉಪ್ಪನ್ನ ಹಾಕ್ಕೊಂಡು ಚೆಂದಾಗಿ 2-3 ನಿಮಿಷ ಅದೆಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು ಅದೆಲ್ಲ ಮಿಕ್ಸ್ ಆಗೋಣ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಏನು ಮಿಕ್ಸರ್ಗೆ ಹಾಕೊಂಡ್ಬಂದಿದ್ನಲ್ಲ ಅದು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡತ್ತೀನಿ. ಅದು ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಶೇಂಗಾ. ಸೊ ಹಂಗಾಗಿ ಒಂಚೂರು ನೀರನ್ನ ಹಾಕಿ ಕುದಿಯಕ್ಕೆ ಬಿಡಬೇಕು.
ನೋಡಿ ಫೈನಲಿ ಈ ಥರ ಕುದಿಯಾಕತ್ತೈತೆ, ಅದಕ್ಕೆ ಚೂರು ನೀರು ಹಾಕೋಣ. ಸೊ ಇವಾಗ ನಾವೇನು ಮಾಡಬೇಕು ಅಂತಂದ್ರೆ ಅದೇನು ಕ್ಯಾಬೇಜ್ನ ಹುರ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ, ಕ್ಯಾಬೇಜ್ ಚೆಂದಾಗಿ ಹುರಿಬೇಕು ಫ್ರೆಂಡ್ಸ್, ಕಣ್ಣು ಬೀಳೋವರೆಗೆ ಹುರಿಬೇಕು. ಸೊ ಅದನ್ನು ಇವಾಗ ನಾವು ಇದಕ್ಕೆ ಸೇರಿಸ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆಂದಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ ಎಷ್ಟು ಚಂದ ಕಲರ್ ಬಂದೈತಿ. ಸೊ ಇದನ್ನು ಒಂದು 2-3 ನಿಮಿಷ ಸಣ್ಣ ಉರಿ ಮೇಲೆ ಕುದಿಯಾಕೆ ಬಿಡಬೇಕು. ನೀವು ಬೇಕಂದ್ರೆ ಚೂರು ನೀರು ಹಾಕ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಕ್ಯಾಬೇಜ್ ಅಂತ. ಸೊ ಇದಕ್ಕೆ ನೀವು ಒಂದು 2-3 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಅದನ್ನು ಬೇಯಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆಂದಾಗೈತಿ. ಸೊ ಫೈನಲಿ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಕ್ವಿಕ್ಕಾಗಿ ಮಾಡ್ಬೋದು, ಅತಿ ರುಚಿಕರವಾಗಿಯೂ ಮಾಡ್ಬೋದು. ನೋಡಿ ಇವಾಗ ಇನ್ನೊಂದಿಷ್ಟು ಕುದಿಸ್ಕೋಬೇಕು. ಸೊ ಹಾಗೇನೆ ಇದ್ರ ಜೋಡಿ ನೀವು ಬೇಕಂದ್ರೆ ಚಪಾತಿನೂ ಮಾಡ್ಕೋಬೋದು. ನಾವು ಸಂಜೆ ಕಡಿಸಿ ರೊಟ್ಟಿ ಮಾಡತ್ತೀನಿ ಫ್ರೆಂಡ್ಸ್ ಇವಾಗ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಹೀಟ್ ಆಗಕತ್ತೈತಿ ಫ್ರೆಂಡ್ಸ್, ಅದು ಹೇಳ್ಕೊಳಕ್ಕೆ ಆಗಕತ್ತಿಲ್ಲ, ಅಷ್ಟು ಹೀಟ್ ಆಗಕತ್ತೈತಿ. ಹಾಗಾಗಿ ಚಪಾತಿನೇ ಬೇಡಪ್ಪ ಅಂದ್ಕೊಂಡು ನೋಡ್ತಾ ಇರ್ಬೋದು, ಇಲ್ಲಿ ನಾನು ರೊಟ್ಟಿ ಕೂಡ ಮಾಡಾಕೋತೀನಿ. ಈಗ ರೊಟ್ಟಿ ಮಾಡೋದು ಬಿಟ್ಟು ಇಲ್ಲ ಅಂತಂದ್ರೆ 1 ಇಯರ್ ಮೇಲೆ ಆಯಿತು. ಸೊ ಹಾಗಾಗಿ ಸ್ಟಾರ್ಟಿಂಗ್ ಒಂಚೂರು ರೊಟ್ಟಿ ಸೀಳಾಕತ್ತಿದ್ದು. ಸೊ ಡೈಲಿ ಮಾಡ್ಕೋತಿದ್ರೆ ಯಾವುದೇ ಕೆಲಸ ಆಗಲಿ ಕಷ್ಟ ಆಗಂಗಿಲ್ಲ. ಸೊ ಒಮ್ಮೆಲೆ ಮಾಡೋಕೆ ಹೋದ್ರೆ ಕಷ್ಟ ಏನಾಗಲಿಲ್ಲ, ಒಂಚೂರು ಸೇಪ್ ಕೊಡೋಂಗಿಲ್ಲ ಫ್ರೆಂಡ್ಸ್ ರೊಟ್ಟಿ. ಇರಲಿ ಬರಬರ್ತಕ್ಕ ರೂಢಿ ಬೀಳುತ್ತೆ. ನೋಡಿ ನಾನು ಒಂದು ಭಾಳ ಮಾಡೋಕೆ ಹೋಗಲ್ಲ ಫ್ರೆಂಡ್ಸ್, ನಾವು ರೊಟ್ಟಿ ನಮ್ಮ ಮನೆಯೊಳಗೆ ಜಾಸ್ತಿ ತಿನ್ನಲ್ಲ. ಸೊ ಹಾಗಾಗಿ ಒಂದು 5-6 ರೊಟ್ಟಿ ಮಾಡ್ತೀನಿ ಇಷ್ಟೇ. ನನ್ನ ಮಕ್ಕಳಂತೂ ಚಪಾತಿ ಇದ್ರೆ ತಿಂತಾರೆ, ರೊಟ್ಟಿ ಮಾತ್ರ ಬಾಯಿ ಒಳಗೆ ಹಾಕೋದೇ ಇಲ್ಲ. ಅದು ಯಾಕೆ ಹಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ರೊಟ್ಟಿ ರೂಢಿನೇ ಇಲ್ಲ ಇವರಿಗೆ, ಅದಕ್ಕೆ ರೊಟ್ಟಿ ಹಾಕಬೇಕು ಅಂತ ಇವಾಗ ಸಂಜೆ ಕಡಿಸಿ ಬರೀ ರೊಟ್ಟಿನೇ ಮಾಡಾಕತ್ತೀನಿ. ಹಾಗಾಗಿ ರೊಟ್ಟಿ ಮಾಡೋದು ಹೆಂಗಾರ ಇಲ್ಲಿ ರೊಟ್ಟಿ ಮಾಡಿದ ತಕ್ಷಣ ಕಿಚನ್ ಕಟ್ಟಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿರುತ್ತಂತ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಫಸ್ಟಿಗೆ ಅದನ್ನೆಲ್ಲ ಒಂದಿಷ್ಟು ತೊಳ್ಕೊಂಡೆ. ಇವಾಗೆಲ್ಲ ಒಂದು ಅರ್ಬಿ ತೊಗೊಂಡು ಒಂಚೂರು ನೀರನ್ನ ಚುಮ್ಕಿಸಿ ಕ್ಲೀನಾಗಿ ಕಿಚನ್ ಕಟ್ಟಿನ ಒರೆಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಸೊ ಇದನ್ನೆಲ್ಲ ಕಿಚನ್ ಕಟ್ಟಿ ಎಲ್ಲ ರೊಟ್ಟಿ ಮಾಡಿ ಕಿಚನ್ ಕಟ್ಟಿ ಕ್ಲೀನ್ ಮಾಡಿದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಫ್ರೆಂಡ್ಸ್, ಇಲ್ಲಾಂದ್ರೆ ಅದು ಭಾಳ ಮೆಸ್ಸಿ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಊಟ ಮಾಡಿ, ಪಲ್ಯ ಕೂಡ ನೋಡಿ ಎಷ್ಟು ಚಂದ ರೆಡಿ ಆಗೈತಿ. ಇವಾಗ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಕ್ಯಾಬೇಜ್ ಪಲ್ಯ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ನಮ್ಮ ಮನೆಯವರು ಹಸಿವಾಗಿದೆ ಅನ್ನತ್ತಿದ್ರು, ಊಟ ಮಾಡಿದ್ವಿ. ಇಲ್ಲಿಗೆ ಏನು ಮಾಡ್ತೀನಿ. ಓಕೆ ಬಾಯ್.